ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಸುಪ್ರಸನ್ನರಾದ ಪರಮಾತ್ಮನು, ಎಲೆ ಮಹರ್ಷಿಯೇ, ನಿನಗೆ ನಾನು ಹಿಂದೆ ಮಾಡಿದ್ದ ವಾಗ್ದಾನವನ್ನು ಸಾರ್ಥಕಗೊಳಿಸುವುದಕ್ಕಾಗಿಯೇ ಇಂದು ನಿನಗೆ ಪುತ್ರ ಸ್ವರೂಪದಿಂದ ಜನಿಸಬೇಕಾಯಿತು. ಲೋಕದಲ್ಲಿ ಜನರು ಪ್ರಕೃತಿ ಪುರುಷ ಪರಮಾತ್ಮ ತತ್ವಗಳಿಗಿರುವ ವ್ಯತ್ಯಾಸ ತಾರತಮ್ಯಗಳನ್ನು ಅರಿಯದೆಯೂ ದೇಹಾತ್ಮ ಭ್ರಮೆಯಿಂದ ಯುಕ್ತರಾಗಿಯೂ ಇರುವುದೇ ಜನನ ಮರಣಾದಿ ಬಂಧನಗಳಿಗೆ ಮುಖ್ಯ ಕಾರಣವಾಗಿರುವುದು. ಆದುದರಿಂದ ವೇದೋಕ್ತವಾದ ಈ ಜ್ಞಾನ ಮಾರ್ಗವನ್ನು ಲೋಕಕ್ಕೆ ಬೋಧಿಸಲೊಸಗುವೆ ನಾನು ಈ ಅವತಾರವನ್ನೆತ್ತಿ ಬಂದಿರುವೆನು. ನೀನು ನಿನ್ನ ಕರ್ತವ್ಯವನ್ನು ಸಾಂಗವಾಗಿ ನೆರವೇರಿಸಿ ನನ್ನ ಅನುಗ್ರಹಕ್ಕೆ ಪಾತ್ರನಾಗಿರುವೆ. ಇನ್ನು ನೀನು ನಿನ್ನ ಇಚ್ಛಾನುಸಾರ ಸನ್ಯಾಸ ಗ್ರಹಣ ಮಾಡಿ ಸರ್ವದಾ ನನ್ನ ಧ್ಯಾನ ತತ್ಪರನಾಗಿರು. ದೇಹಾವಸಾನದಲ್ಲಿ ಪುನರ್ಜನ್ಮ ರಹಿತವಾದ ಮೋಕ್ಷವನ್ನು ಪಡೆಯುವೆ. ನನ್ನ ಹೆತ್ತ ತಾಯಿ ದೇವಹೂತಿಗೂ ಈ ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಆಕೆಯನ್ನು ಅನುಗ್ರಹಿಸುವೆನು. ಈವರೆಗೆ ಮೋಕ್ಷ ಸಾಧನೋಪಾಯವನ್ನು ಅರಿಯದಿದ್ದರೂ ಆಕೆಯು ನನ್ನ ಬೋಧನೆಯಿಂದ ಕರ್ಮಬಂಧವನ್ನು ನೀಗಿಕೊಂಡು ಮೋಕ್ಷ ಮಾರ್ಗಾವಲಂಬಿಯಾಗಿ ಸದ್ಗತಿಯನ್ನು ಪಡೆಯುವಳು. ನನ್ನನ್ನು ಏಕನಿಷ್ಠೆಯಿಂದ ಧ್ಯಾನಿಸುತ್ತಿರುವವರ ಹೃದಯದಲ್ಲಿ ನಾನು ಸರ್ವದಾ ನೆಲೆಸಿದ್ದು ಅವರನ್ನು ಸತ್ಕಾರ್ಯಗಳಲ್ಲಿ ಪ್ರೇರಿಸುವುದೇ ನನ್ನ ಸಂಕಲ್ಪವಾಗಿರುವುದು. ಈ ಸಂಕಲ್ಪವನ್ನರಿತು ನನ್ನ ಧ್ಯಾನ ನಿರತನಾಗಿರುವವರು ಮೃತ್ಯುವನ್ನು ದಾಟಿ ಮೋಕ್ಷ ಸುಖವನ್ನು ತಪ್ಪದೆ ಗಳಿಸುವರು. ಇದರಲ್ಲಿ ಸಂಶಯವಿಲ್ಲ ಎಂದು ನುಡಿದು ಅಂತರ್ಧಾನ ಹೊಂದಿ ಪುನಃ ಶಿಶುರೂಪಿನಿಂದ ಕಂಗೊಳಿಸತೊಡಗಿದನು. ದೇವಹೂತಿ ಹೊಟ್ಟೆನಲ್ಲಿ ಹುಟ್ಟಿದಂಥ ಕಪಿಲ ಪರಮಾತ್ಮನನ್ನ ಆ ಮಗುವನ್ನು ಕರ್ಕೊಂಡೋಗಿ ನಮಸ್ಕಾರ ಮಾಡಿದಾಗ ಸಪರೇಟ್ ಆಗಿ ಆ ದೇವರು ಹೀಗೆ ಹೇಳ್ತಾರೆ. ಆಮೇಲೆ ಭಗವಂತನಿಂದ ಹೀಗೆ ಅಜ್ಞಪ್ತನಾದ ಕರ್ದಮ ಮುನೀಶ್ವರನು ಒಡನೆಯೇ ಸಕಲ ಭೋಗ ಸಾಮಗ್ರಿಗಳಿಂದ ತುಂಬಿದ ತನ್ನ ಮನೆಯನ್ನು ಪತ್ನಿ ಪುತ್ರರನ್ನು ತೊರೆದು ಯಾರೊಂದಿಗೂ ಮಾತನಾಡಲು ಇಚ್ಛಿಸದೆ ಮೌನವ್ರತವನ್ನು ಸ್ವೀಕರಿಸಿ ಗೊತ್ತಾದ ಒಂದು ನೆಲೆಯನ್ನು ಅಪೇಕ್ಷಿಸದೆ ಭೂಪ್ರದಕ್ಷಿಣದಲ್ಲಿ ನಿರತನಾದನು. ಪರಮಾತ್ಮನಲ್ಲೇ ಮನಸ್ಸಿಟ್ಟು ಮತ್ತೊಂದನ್ನು ಚಿಂತಿಸದೆ ಚಳಿ ಗಾಳಿ ಮಳೆ ಬಿಸಿಲುಗಳನ್ನು ಹಸಿವು ಬಾಯಾರಿಕೆಗಳನ್ನು ಲಕ್ಷ್ಯ ಮಾಡದೆ ಆ ಮಹರ್ಷಿಯ ಸಮಸ್ತ ಚರಾಚರ ವಸ್ತುಗಳಿಗೂ ಪ್ರಾಣಿಕೋಟಿಗಳಿಗೂ ಪ್ರೇರಕನು ನಿಯಾಮಕನು ಅಂತರ್ಯಾಮಿಯೂ ಆಗಿರುವ ಪರಬ್ರಹ್ಮ ಚಿಂತನೆಯಲ್ಲಿ ಮಗ್ನನಾಗಿ ಬಿಟ್ಟನು. ಹೀಗೆ ಆತ್ಮಾನುಭವವನ್ನು ಪಡೆದ ಆ ಮಹಾನುಭಾವನು ಹಸಿವು ಬಾಯಾರಿಕೆ ಮೋಹ ಮುಪ್ಪು ದುಃಖ ಸಾವು ಕೇಡುಗಳು ಮುಂತಾದ ಯಾವ ವಿಕಾರವೂ ಇಲ್ಲದೆ ಸಮುದ್ರದಂತೆ ಶಾಂತನಾಗಿದ್ದನು. ಭಗವಂತನಲ್ಲಿ ಅನನ್ಯ ಭಕ್ತಿಯೋಗ್ಯ ಉಳ್ಳವನಾಗಿ ಸರ್ವಭೂತಗಳು ಆ ಪರಮಾತ್ಮನಲ್ಲೇ ಲೀನವಾಗಿ ಇರುವುದೆಂದು ನಂಬಿ ಸರ್ವಭೂತಗಳಿಗೂ ಆತನೇ ಪ್ರೇರಕನು ಸಂಚಾಲಕನು ಅಂತರ್ಯಾಮಿಯೂ ಆಗಿರುವನೆಂಬ ವಿಷಯದಲ್ಲಿ ದೃಢ ನಿಶ್ಚಯವುಳ್ಳವನಾಗಿ ರಾಗದ್ವೇಷಾದಿ ವಿಕಾರಗಳನ್ನೆಲ್ಲ ತೊರೆದು ಶಾಂತಚಿತ್ತನಾದನು. ಲೋಕವೆಲ್ಲವೂ ತ್ರಿಗುಣಬದ್ಧವಾಗಿ ಆತನ ಸಂಕಲ್ಪಾನುಸಾರವಾಗಿಯೇ ವಿವಿಧ ಗುಣರೂಪ ಚರ್ಯಗಳನ್ನುಂಟಾಗಿ ತೋರುತ್ತಿರುವುದೆಂದು ಅನಂತರೂಪಗಳಿಂದ ವಿವಿಧ ಶರೀರಗಳೆಲ್ಲೆಡೆಗಿರುವ ಜೀವಾತ್ಮರೆಲ್ಲರೂ ಬೇರೆ ಬೇರೆ ಕರ್ಮನಿರತರಾಗಿರುವಂತೆ ತೋರುತ್ತಿರುವವರಾದರೂ ಅವರೆಲ್ಲರೂ ಅಂತರಾತ್ಮನು ಸರ್ವಸಮನೂ ಆದ ಸರ್ವೇಶ್ವರನು ನಿರಂತರ ಸಾನ್ನಿಧ್ಯ ಉಂಟಾಗಿರುವುದರಿಂದಲೇ ಅಸ್ತಿತ್ವವುಳ್ಳವರಾಗಿರುವರು ಎಂಬುದನ್ನರಿತು ಸರ್ವ ಪ್ರಾಣಿಗಳಲ್ಲೂ ತನ್ನ ಹೃದಯ ಕಮಲದಲ್ಲಿರುವ ಅಂತರ್ಯಾಮಿಯನ್ನೇ ಕಾಣುತ್ತಾ ಕೆಲವು ಕಾಲ ಕಳೆದ ತರುವಾಯ ಕೊನೆಯಲ್ಲಿ ಭಗವಂತನ ಪರಮಾನುಗ್ರಹ ರೂಪವಾದ ಮೋಕ್ಷ ಸುಖವನ್ನು ಗಳಿಸಿದನು. ತರುವಾಯ ಕಪಿಲರೂಪಿ ಪರಮಾತ್ಮನು ತನ್ನ ಮಾತೆ ದೇವಹೂತಿಗೆ ತತ್ವೋಪದೇಶ ಮಾಡಿದ ಕಥಾವೃತ್ತಾಂತವನ್ನು ವಿವರಿಸಬೇಕೆಂದು ಪ್ರಾರ್ಥಿಸಿದ ವಿದುರನನ್ನು ಕುರಿತು ಮೈತ್ರೇಯ ಮಹರ್ಷಿಗಳು, ಕೇಳು ವಿದುರ, ಪತಿಯು ಸರ್ವಸಂಗ ಪರಿತ್ಯಾಗ ಮಾಡಿ ಅರಣ್ಯವನ್ನು ಕುರಿತು ಹೊರಟು ಹೋದ ಮೇಲೆ ಆ ಅಗಲಿಕೆಯಿಂದ ಪ್ರಾರಂಭದ ಕೆಲವು ದಿನಗಳು ವ್ಯಸನಾಕ್ರಾಂತಗಳಾಗಿದ್ದರೂ ದೇವಹೂತಿ ದೇವಿಯು ತನ್ನ ಮಗನೊಂದಿಗೆ ಆ ಬಿಂದು ಸರೋವರ ಪ್ರಾಂತದ ತಮ್ಮ ಆಶ್ರಮದಲ್ಲೇ ವಾಸ ಮಾಡಿಕೊಂಡಿದ್ದಳು. ಭಗವದವತಾರಿಯಾದ ಕಪಿಲಾಚಾರ್ಯನಾದರೂ ದಿನದಿನಕ್ಕೆ ಕ್ಷಣ ಕ್ಷಣಕ್ಕೆ ಬೆಳವಣಿಗೆ ಹೊಂದಿ ತತ್ವಜ್ಞಾನಕ್ಕೆ ಮೂರ್ತಿಗೊಂಡು ಬಂದಂತೆ ತೇಜಸ್ವರೂಪಿಯಾಗಿ ಕಂಗೊಳಿಸತೊಡಗಿದನು. ಪವಿತ್ರವಾದ ಬಿಂದು ಸರೋವರದ ಬಳಿಯಲ್ಲಿ ಒಮ್ಮೆ ಆ ಲೋಕಗುರುವು
ತನ್ನ ಆಹ್ನಿಕಾದಿಗಳನ್ನೆಲ್ಲ ತೀರಿಸಿಕೊಂಡು ಸುಖಾಸೀನನಾಗಿದ್ದ ಸಂದರ್ಭದಲ್ಲಿ ದೇವಹೂತಿ ದೇವಿಯು ಆತನ ಬಳಿಗೈದಿ, ಓ ಮಹಾತ್ಮ, ನಾನು ಮಹರ್ಷಿಗಳ ಪಾಣಿಗ್ರಹಣ ಮಾಡಿದ್ದರೂ ನನ್ನ ಈವರೆಗಿನ ಜೀವಿತ ಕಾಲವೆಲ್ಲ ಇಂದ್ರಿಯ ಸುಖಾದಿ ವಿಷಯಗಳಲ್ಲೇ ಕಳೆದು ಹೋಯಿತು. ಆದುದರಿಂದ ಅಜ್ಞಾನಾಂಧಕಾರದಲ್ಲಿ ಮುಳುಗಿ ಪರಗತಿ ಸಾಧನೋಪಾಯವನ್ನು ಅರಿಯದೆ ಇಂದು ಅತ್ಯಂತ ಪಶ್ಚಾತ್ತಾಪಗೊಂಡಿರುವನು. ಇಂದ್ರಿಯ ತೃಪ್ತಿಯನ್ನೇ ಪರಮ ಪುರುಷಾರ್ಥವೆಂದು ತಿಳಿದು ಮೋಸ ಹೋಗಿರುವ ಲೋಕಕ್ಕೆ ನೀನೇ ಜ್ಞಾನಪ್ರದನು. ನೀನು ಪರಮಾನುಗ್ರಹ ಮಾಡಿದುದರಿಂದಲೇ ಇಂದು ನನಗೆ ತತ್ವಶ್ರವಣ ಮಾಡಬೇಕೆಂಬ ಪ್ರೇರಣೆಯು ಉಂಟಾಯಿತೆಂದು ತಿಳಿಯುವೆನು. ಮನುಷ್ಯ ಜನ್ಮ ಸಹಜವಾದ ಭ್ರಾಂತಿಯು ಒಮ್ಮೊಮ್ಮೆ ನೀನು ನನ್ನ ಮಗನೆಂಬ ನೆನಪನ್ನು ಉಂಟು ಮಾಡಿದರೂ ನೀನು ಷಡ್ಗುಣೈಶ್ವರ್ಯ ಸಂಪನ್ನನು, ಸರ್ವನಿಯಾಮಕನು, ಜಗತ್ಕಾರಣನೂ ಆದ ಪರಬ್ರಹ್ಮನೇ ಎಂದು ನಂಬಿರುವೆನು. ನನ್ನ ಹೃದಯದಲ್ಲಿ ಮನಮಾಡಿಕೊಂಡಿರುವ ದಟ್ಟವಾದ ಅಜ್ಞಾನವೆಂಬ ಅಂಧಕಾರವನ್ನು ಜ್ಞಾನಬೋಧೆ ಎಂಬ ಜ್ಯೋತಿ ಪ್ರಕಾಶದಿಂದ ನೀಗಿಸಲು ನೀನೇ ಶಕ್ತನು. ಸರ್ವರಕ್ಷಣು ಸರ್ವಸಮರ್ಥನೂ ಆದ ನೀನು ನಿವೃತ್ತಿ ಮಾರ್ಗವನ್ನು ಹಿಡಿದ ಯೋಗೀಶ್ವರರಿಗೂ ಪ್ರಭುವೆನಿಸಿಕೊಂಡಿರುವೆಯೇ. ಆದುದರಿಂದ ನನ್ನ ಆತ್ಮೋದ್ಧಾರ ಮಾರ್ಗದರ್ಶನಕ್ಕೆ ನೀನೇ ಗತಿ ಎಂದು ನಂಬಿದ್ದೇನೆ. ಆದುದರಿಂದ ತತ್ವವೇತ್ತರಲ್ಲಿ ಅಗ್ರಗಣ್ಯನಾದ ನೀನು ಪ್ರಕೃತಿ ಪುರುಷ ವಿವೇಕವನ್ನು ನನಗೆ ಬೋಧಿಸಿ ಕಾಪಾಡು ಎಂದು ಪ್ರಾರ್ಥಿಸಿದಳು. ಕಪಿಲ ಮುನೀಶ್ವರನು ಸಾಧ್ವೀಮಣಿಯಾದ ತನ್ನ ತಾಯಿಯ ಆ ಮಾತನ್ನು ಕೇಳಿ ಪರಮ ಸಂತುಷ್ಟನಾದನು. ಅಮ್ಮ, ಮೋಕ್ಷಾಪೇಕ್ಷೆಯನ್ನು ಹುಟ್ಟಿಸಿ ಪ್ರಾಣಿಗಳನ್ನು ಜನನ ಮರಣ ಬಂಧನದಿಂದ ಮುಕ್ತಿಗೊಳಿಸುವ ಜ್ಞಾನ ಸಾಧನವನ್ನು ಕುರಿತು ನೀನು ಪ್ರಶ್ನಿಸಿದುದು ನಿನಗೆ ಮಾತ್ರವಲ್ಲ, ಲೋಕಕ್ಕೆ ಹಿತಸಾಧಕವಾದ ವಿಚಾರವು. ಪ್ರಕೃತಿಗಿಂತಲೂ ಬೇರೆಯಾದ ಆತ್ಮವಿರುವುದೆಂದು ತಿಳಿಯುವ ಜ್ಞಾನವೇ ಆತ್ಮಜ್ಞಾನವೆನ್ನಿಸಿ ಮೋಕ್ಷ ಸಾಧಕವಾಗಿರುವುದು. ಈ ಆತ್ಮಜ್ಞಾನವನ್ನು ಚೆನ್ನಾಗಿ ಗ್ರಹಿಸಿ ಅನುಷ್ಠಾನದಲ್ಲಿ ತರಲು ಮನುಷ್ಯನಿಗೆ ಶಮದಮಗಳೆಂಬ ಅಭ್ಯಾಸಗಳು ಅವಶ್ಯಕ. ಮನಸ್ಸು ಶಬ್ದಾದಿ ವಿಷಯ ಸುಖಾಭಿಲಾಷೆಗೆ ಹರಿದರೆ ಅದು ಸಂಸಾರದಲ್ಲಿ ಬಂಧಿಸಲ್ಪಡುವುದು. ಹಾಗಲ್ಲದೆ ಅದೇ ಮನಸ್ಸನ್ನೇ ಪರಮಾತ್ಮನ ಪರವಾಗಿ ತಿರುಗಿಸಿದ ಪಕ್ಷದಲ್ಲಿ ಅದು ಮೋಕ್ಷ ಸಾಧಕವಾಗುವುದು. ಜೀವನು ತನ್ನ ಸ್ವರೂಪವಂತೆಂಬುದನ್ನು ತಿಳಿಯದೆ ಮೇಲೆ ದೃಷ್ಟಿಗೋಚರವಾಗುವ ಶರೀರವೇ ತಾನು ಎಂದು ಭಾವಿಸುವುದೇ ಅಹಂಕಾರವೆನ್ನಿಸುವುದು. ತನ್ನದಲ್ಲದ ವಸ್ತುವಿನ ವಿಷಯದಲ್ಲಿ ತನ್ನದೆಂಬ ಅಭಿಮಾನವನ್ನು ವಹಿಸುವುದು ಮಮಕಾರವೆನ್ನಿಸುವುದು. ಜೀವನಲ್ಲಿ ಈ ಅಹಂಕಾರ ಮಮಕಾರಗಳು ಇರುವವರಿಗೆ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ 6 ಶತ್ರುವರ್ಗಗಳು ಇವುವರಿಗೆ ದಿನದಿನಕ್ಕೆ ಅವನಲ್ಲಿ ಹೆಚ್ಚುತ್ತಲಿರುವವು. ಅವುಗಳ ಫಲವಾಗಿ ಪುಣ್ಯ ಪಾಪಾದಿಗಳ ಕಶ್ಮಲಗಳು ಮನಸ್ಸಿಗೆ ಅಂಟುತ್ತಾ ಹೋಗುವವು. ಜೀವನು ನಿವೃತ್ತಿ ಪರಿಚಿತ್ತ ವೃತ್ತಿಯುಳ್ಳವನಾಗಿ ಅವುಗಳನ್ನು ಅಂಟಿಸಿಕೊಳ್ಳದಿದ್ದರೆ ಮನಸ್ಸು ಪರಮ ಶುದ್ಧವಾಗಿರುವುದು. ಹೀಗೆ ಯಾವಾಗಲೂ ಶುದ್ಧವಾಗಿದ್ದ ಮನಸ್ಸೇ ಶಾಂತವಾಗಿದ್ದು ಜ್ಞಾನಭಕ್ತಿ ವೈರಾಗ್ಯಗಳನ್ನು ತನ್ನಲ್ಲಿ ಬಲಪಡಿಸಿಕೊಂಡು ಮುಂದೆ ಶರೀರ ಇಂದ್ರಿಯಗಳು ಮನಸ್ಸು ಪ್ರಾಣ ಇವುಗಳಿಗಿಂತಲೂ ಸರ್ವವಿಧದಿಂದಲೂ ವಿಲಕ್ಷಣವೂ ಸರ್ವಶ್ರೇಷ್ಠವೂ ಎನ್ನಿಸಿದ ಆತ್ಮನ ನಿಜಸ್ವರೂಪವನ್ನು ಗ್ರಹಿಸಲು ಶಕ್ತವಾಗುವುದು. ಸತ್ವಾದಿ ಗುಣಗಳ ಸಂಬಂಧದಿಂದಲೇ ಜೀವಾತ್ಮನು ಹೀಗೆ ಬೇರೆ ಬೇರೆ ದೇಹಗಳಲ್ಲಿದ್ದರೂ ಅವನನ್ನು ಕಾಣಲಸಾಧ್ಯ. ಅವನು ಕೇವಲ ಅಣುಸ್ವರೂಪನಾಗಿ ಬಹು ಸೂಕ್ಷ್ಮ ರೂಪದಿಂದಲಿರುವನು. ಜೀವನನ್ನು ಆಯುಧಗಳಿಂದ ಕಡಿಯಲು, ಅಗ್ನಿಯಿಂದ ದಹಿಸಲು, ಬೇರ್ಯಾವ ರೀತಿಯಿಂದಾಗಲಿ ವಿಕಾರ ಹೊಂದಿಸಲು ಸಾಧ್ಯವಿಲ್ಲ. ಶುದ್ಧವಾದ ಮನಸ್ಸುಳ್ಳವನು ಮಾತ್ರ ಕೇವಲ ಜ್ಞಾನ ಸ್ವರೂಪವಾದ ಇಂತಹ ಜೀವನ ನಿಜಸ್ವರೂಪವನ್ನರಿತು ಪ್ರಕೃತಿಯ ಗುಣಧರ್ಮಗಳ ಆಕರ್ಷಣೆಗೆ ಒಳಪಡೆದಿರುವನು. ಜೀವಾತ್ಮನು ಹೀಗೆ ಪ್ರಕೃತಿಗಿಂತಲೂ ವಿಲಕ್ಷಣವೆಂದು ತಿಳಿದ ಮಾತ್ರಕ್ಕೆ ಆತ್ಮಸ್ವರೂಪವನ್ನು ತಿಳಿದಂತಾಗಲಿಲ್ಲ. ಆ ಜೀವಾತ್ಮನು ಸಕಲ ಜೀವಿಗಳ ಅಂತರಾತ್ಮನಾದ ಪರಮಪುರುಷನಿಗೆ ಶರೀರದಂತಿರುವನೆಂದು ತಿಳಿದು ಆ ಅಂತರ್ಯಾಮಿ ಪರಮಾತ್ಮನ ಸ್ವರೂಪವನ್ನರಿಯಬೇಕಾದುದು ಅವಶ್ಯಕ. ಅಂತಹ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿ ಕೊಳ್ಳಲು ಜೀವನು ಆ ಪುರುಷೋತ್ತಮನಲ್ಲಿ ಮಹಾತ್ಮ್ಯ ಜ್ಞಾನಪೂರ್ವಕವಾದ ದೃಢವಾದ ಭಕ್ತಿಭಾಗ್ಯವನ್ನು ಕಳಿಸುವುದೇ ಪರಮ ಸಾಧನವು. ಅದು ಸುಲಭವಾಗಿ ಲಭಿಸಲಾರದು.
ನಿವೃತ್ತಿ ಮಾರ್ಗದಲ್ಲಿ ಅಭಿರುಚಿಯು ತದಂಗವಾದ ಭಕ್ತಿಯು ಹುಟ್ಟುವುದಕ್ಕೆ ಸಹವಾಸವೇ ಮೊದಲನೆಯ ಮೆಟ್ಟಲೆಣಿಸುವುದು. ಇಂದ್ರಿಯಾದಿ ವಿಷಯ ಸಾಧನಗಳಲ್ಲಿ ಆಸಕ್ತನಾಗಿ ಆ ವಿಚಾರಗಳಲ್ಲಿ ಅನುರಕ್ತಿಯುಳ್ಳವರೊಡನೆ ಸ್ನೇಹ ಇಟ್ಟುಕೊಂಡು ಜೀವಾತ್ಮನಿಗೆ ದೃಢವಾದ ಬಂಧನವಾಗಿ ಹೇಗೆ ಅವನನ್ನು ಸಂಸಾರ ಪಾಶಕ್ಕೆ ತಗಲಿಸುವುದೋ ಹಾಗೆಯೇ ಸಾಧು ಸತ್ಪುರುಷರ ಸ್ನೇಹ ಸಂಪರ್ಕಗಳಲ್ಲಿದ್ದು ಜ್ಞಾನಭಕ್ತಿ ವಿರಕ್ತಿಗಳಲ್ಲಿ ಆಸಕ್ತಿಯನ್ನು ವಹಿಸಿದರೆ ಅದು ತಪ್ಪದೆ ಮೋಕ್ಷ ಸಾಧನವೆನಿಸುವುದು ಎಂದು ನುಡಿದನು. ಆಗ ದೇವಹೂತಿಯು ಮಹಾತ್ಮ, ಭಕ್ತಿಯೋಗವೆಂಬುದರ ಸ್ವರೂಪವೆಂಥದು? ಸಂಸಾರಾಂಧವ ಕೋಪದಲ್ಲಿ ಮುಳುಗಿ ಬೇಯುತ್ತಿರುವ ನಿರ್ಭಾಗ್ಯ ಜೀವನು ಯಾವ ಸುಲಭೋಪಾಯದಿಂದ ಆನಂದಪೂರ್ಣನಾದ ನಿನ್ನ ಪಾದಾರವಿಂದಗಳನ್ನು ಸೇರಿ ಸುಖಿಸಬಹುದು? ಈ ಉಪಾಯವನ್ನು ಕೃಪೆಯಿಟ್ಟು ನನಗೆ ತಿಳಿಸು ಎಂದಳು. ಆ ಕಪಿಲರೂಪಿ ಪರಮಾತ್ಮನು, ಅಮ್ಮ, ಮನುಷ್ಯನಿಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬುವುಗಳನ್ನು ಗ್ರಹಿಸುವುದಕ್ಕಾಗಿ 5 ಜ್ಞಾನೇಂದ್ರಿಯಗಳು, ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಆಚರಿಸಲು 5 ಕರ್ಮೇಂದ್ರಿಯಗಳು ಏರ್ಪಟ್ಟಿರುವಷ್ಟೇ. ಇವುಗಳಿಂದ ಮನುಷ್ಯನು ತನಗೆಂದು ಯಾವ ಫಲವನ್ನು ಅಪೇಕ್ಷಿಸದೆ ಸರ್ವಭೂತಾಂಶರಾತ್ಮನಾದ ಭಗವಂತನ ವಿಷಯದಲ್ಲಿ ಅವುಗಳನ್ನು ನಿಯೋಜಿಸಿ ಏಕಾಗ್ರ ಚಿತ್ತವೃತ್ತಿಯಿಂದ ನಡೆಯಿಸುವ ಪ್ರೀತಿರೂಪವಾದ ಮನಸ್ಸಿನ ವ್ಯಾಪಾರಕ್ಕೆ ಭಕ್ತಿ ಎಂದು ಹೆಸರು. ಇಂತಹ ನಿಷ್ಕಾಮ ಭಕ್ತಿಯ ಮೈಗೂಡಿತೆಂದರೆ ಜೀವಾತ್ಮನ ಜನ್ಮಾಂತರಾರ್ಜಿತ ಕರ್ಮ ವಾಸನಗಳೆಲ್ಲ ನಾಶವಾಗಿ ನನ್ನ ಪಾದ ಸೇವನೆಯಲ್ಲಿ ವಿಶೇಷ ಶ್ರದ್ಧೆ ಹುಟ್ಟುವುದು. ಅಂಥವರು ತಮ್ಮ ಸರ್ವೇಂದ್ರಿಯ ವ್ಯಾಪಾರಗಳನ್ನು ನನ್ನ ಸೇವೆಯೆಂದೇ ತಿಳಿದು ಆಚರಿಸುವರು. ಅಂತಹ ಭಕ್ತರು ಒಬ್ಬರೊಡನೊಬ್ಬರು ಕಲಿತು ನನ್ನ ಸಚ್ಚರಿತ್ರೆಗಳನ್ನು ಕುರಿತೇ ಸಂಭಾಷಿಸಿ ಆನಂದಿಸುವರು. ನನಗೆ ಪ್ರಿಯಕರಗಳಾದ ಕಾರ್ಯಗಳಲ್ಲದೆ ಮತ್ಯಾವುದು ಅವರಿಗೆ ರುಚಿಸದು. ಅವರು ಅಣಿಮಾದಿ ಅಷ್ಟೈಶ್ವರ್ಯಗಳನ್ನಾಗಲಿ ಭೋಗಭಾಗ್ಯಗಳನ್ನಾಗಲಿ ಬಯಸರು. ಹೀಗೆ ಅನನ್ಯ ಭಾವದಿಂದ ನನ್ನನ್ನು ನಂಬಿ ಆರಾಧಿಸುವ ಭಕ್ತೋತ್ತಮರನ್ನು ನಾನು ಎಂದಿಗೂ ಬಿಟ್ಟುಕೊಡದೆ ಸರ್ವ ಆಪತ್ತುಗಳಿಂದಲೂ ರಕ್ಷಿಸುವೆನು. ಲೌಕಿಕದ ಸಕಲ ಸುಖಾನುಭವಗಳಿಗೂ ಆಕರವಾದ ಮನೆ, ಮಠ, ಭೋಗ ಭಾಗ್ಯಗಳನ್ನು, ಪತ್ನಿ ಪುತ್ರಾದಿಗಳನ್ನು ಸಕಲವನ್ನು ನಿರಾಕರಿಸಿ ನೀನೇ ಗತಿಯೆಂದು ನನ್ನನ್ನು ನಂಬಿದ ಅಂತಹ ಭಕ್ತರನ್ನು ಸಕಲ ವಿಧ ಭವಬಂಧನಗಳಿಂದಲೂ ಬಿಡಿಸಿ ಕಾಪಾಡುವುದೇ ನನ್ನ ವ್ರತವಾಗಿರುವುದು. ತಾಯೇ, ಇಂತಹ ಭಕ್ತಿ ಮಾರ್ಗವು ಜೀವನು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲು ಸರ್ವ ಸುಲಭವಾದ ಮಾರ್ಗವೆಂಬುದು ಜ್ಞಾನಿಗಳ ಮತವು ಎಂದು ನುಡಿದು, ತಾಯೇ, ಇನ್ನು ಪ್ರಕೃತಿ ಪುರುಷ ಮತ್ತು ಕಾಲ ಎಂಬಿ 3 ತತ್ವಗಳ ಸ್ವರೂಪವನ್ನು ನಿನಗೆ ಸೂಕ್ಷ್ಮವಾಗಿ ತಿಳಿಸುವೆನು ಕೇಳು ಎಂದು ಹೇಳತೊಡಗಿದನು. ತಾಯಿ, ಕೇಳು. ತಮ್ಮ ವಿವಿಧ ವಿಚಿತ್ರ ಕರ್ಮಾನುಸಾರವಾಗಿ ಸಕಲ ಶರೀರಗಳಲ್ಲೂ ಅಡಗಿರುವ ಜೀವದ ಸ್ವರೂಪವನ್ನು ಪ್ರಾರಂಭಕ್ಕೆ ತಿಳಿಯಬೇಕಾದುದು ಅವಶ್ಯಕ. ಜೀವಾತ್ಮನು ಜ್ಞಾನಸ್ವರೂಪನು ಎಂದರೆ ದೀಪದಂತೆ ತನಗೆ ತಾನೇ ಪ್ರಕಾಶಿಸುವ ಸ್ವಭಾವ ಉಳ್ಳವನು. ದೀಪವು ತನ್ನ ಬೆಳಗುವಿಕೆಯಿಂದ ಇತರ ವಸ್ತುಗಳನ್ನು ವ್ಯಕ್ತಗೊಳಿಸಿ ತಾನು ಮಾತ್ರ ಸ್ವಯಂ ಪ್ರಕಾಶಿತವಾಗಿರುವಂತೆ ಜೀವನ ಸ್ವರೂಪವು ಇರುವುದೆಂದು ತಿಳಿ. ಮೇಲೆ ಹೇಳಿದಂತೆ ಇಂತಹ ಜೀವನು ಸತ್ವ, ರಜ, ತಮ ಈ 3 ಗುಣ ಸಂಬಂಧವಾದ ಕರ್ಮಬಂಧಗಳಿಗೆ ಒಳಗಾಗಿ ಬ್ರಹ್ಮನಿಂದ ಕ್ರಿಮಿ ಪರ್ಯಂತವಾದ ವಿವಿಧ ದೇಹಗಳನ್ನು ಹೊಂದಿ ಲೋಕದಲ್ಲಿ ದೃಷ್ಟಿಗೋಚರನಾಗುವನು. ಅಲ್ಲದೆ ಜೀವನು ನಿತ್ಯನು. ಅವನಿಗೆ ಹುಟ್ಟು ಸಾವು ಮುಂತಾದ ವಿಕಾರಗಳಿಲ್ಲ. ಆದರೂ ಅವನು ಅವುಗಳನ್ನು ತನ್ನಲ್ಲಿ ಆರೋಪಿಸಿಕೊಳ್ಳುವುದು ಕೇವಲ ಅಜ್ಞಾನ ನಿಮಿತ್ತವಾಗಿಯೇ ಎಂದು ತಿಳಿಯಬೇಕು. ಪಂಚಭೂತಾತ್ಮಕವಾದ ಪ್ರಕೃತಿಯು ಭಗವತ್ ಸಂಕಲ್ಪಾನುಸಾರವಾಗಿಯೇ ಜೀವಾತ್ಮನಿಗೆ ಸಂಬಂಧವಾಗುವುದು. ಹಾಗೆ ಪ್ರಕೃತಿ ಸ್ವರೂಪವಾದ 24 ತತ್ವಗಳ ಪ್ರಭಾವಕ್ಕೆ ಒಳಗಾದ ಜೀವನು ತನ್ನ ನಿಶ್ಚಯ ಸ್ವರೂಪವನ್ನು ಮರೆತು ಭ್ರಮೆ ಹೊಂದಿ ವಿವಿಧ ಕರ್ಮಗಳಲ್ಲಿ ಪ್ರವರ್ತಿಸಿ ಅವುಗಳಿಂದುಂಟಾಗುವ ಫಲಾಫಲಗಳ ಅನುಭವಕ್ಕೆ ಒಳಗಾಗುವನು. ಭೂಮಿ, ಅಗ್ನಿ, ನೀರು, ವಾಯು, ಆಕಾಶ ಇವೇ ಪಂಚಮಹಾಭೂತಗಳೆಂಬುವು. ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಎಂಬಿವು ಈ ಮಹಾಭೂತಗಳ ಗುಣಗಳಾಗಿ ಅವುಗಳ ತನ್ಮಾತ್ರೆಗಳೆನಿಸುವವು. ಮನುಷ್ಯ ದೇಹದಲ್ಲಿರುವ
ಕಣ್ಣು, ಕಿವಿ, ಮೂಗು, ನಾಲಿಗೆ, ತೊಗಲು ಇವ್ 5 ಜ್ಞಾನೇಂದ್ರಿಯಗಳು ಮತ್ತು ವಾಕ್ಕು, ಕೈ, ಕಾಲು, ಜಲದ್ವಾರ, ಮಲದ್ವಾರ ಇವ್ 5 ಕರ್ಮೇಂದ್ರಿಯಗಳು. ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು 10 ಪಂಚಮಹಾಭೂತ ಮತ್ತು ತನ್ಮಾತ್ರಗಳು 10. ಈ 20ರೊಂದಿಗೆ ಮನಸ್ಸು, ಅಹಂಕಾರ, ಮಹತ್ತತ್ವ ಮತ್ತು ಅವ್ಯಕ್ತ ತತ್ವ ಈ 4 ತತ್ವಗಳು ಸೇರಿ ಒಟ್ಟು 24 ತತ್ವಗಳ ಈ ಸಮುದಾಯವನ್ನು ಪ್ರಕೃತಿ ಕಾರ್ಯವೆಂದು ತತ್ವಜ್ಞರು ನಿರ್ಣಯಿಸಿರುವರು. ಇನ್ನು ಕೆಲವು ಮಂದಿ ತತ್ವಜ್ಞರು ಸೃಷ್ಟಿ, ಸ್ಥಿತಿ, ಲಯ ಇವುಗಳಿಗೆ ಕಾಲದ ಸಂಬಂಧವು ಇರುವುದರಿಂದ ಅದನ್ನು ಇವುಗಳೊಂದಿಗೆ ಸೇರಿಸಿ ಒಟ್ಟಿಗೆ 25 ತತ್ವಗಳೆನ್ನುವರು. ವಿವಿಧ ಶರೀರಗಳೊಳಗೆ ಅಡಗಿರುವ ಜೀವಾತ್ಮರಿಗೂ 24 ಪ್ರಕೃತಿ ತತ್ವಗಳಿಗೂ ಕಾಲಕ್ಕೂ ನಿಯಾಮಕನಾಗಿ ಪರಮಪುರುಷನು ತನ್ನ ಸಂಕಲ್ಪದಿಂದ ಇವುಗಳನ್ನೆಲ್ಲ ಸ್ವಾಧೀನದಲ್ಲಿಟ್ಟುಕೊಂಡು ಆಳುತ್ತಿರುವನು. ಹೀಗೆ ನಿಶ್ಚಯ ತತ್ವವನ್ನು ಗ್ರಹಿಸಿ ಶುದ್ಧಾಂತಃಕರಣನಾದ ಜೀವನು ತಾನು ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲಕ್ಕಿಂತಲೂ ಬೇರ್ಪಟ್ಟವನು ಎಂಬ ವಿಚಾರವನ್ನು ಭಕ್ತಿ ವೈರಾಗ್ಯಗಳ ಮೂಲಕ ಮನಸ್ಸಲ್ಲಿ ದೃಢಪಡಿಸಿಕೊಳ್ಳಬೇಕು. ಹಾಗೆ ಯೋಗ ಪರಿಪಕ್ವ ಬುದ್ಧಿಯಿಂದ ಈ ನಿಶ್ಚಯವನ್ನು ಖಚಿತವಾಗಿ ಅರಿತ ಮೇಲೆ ತನಗೂ ಅಂತರಾತ್ಮನಾದ ಪರಮಪುರುಷನು ಸರ್ವ ನಿಯಾಮಕನು, ಸರ್ವಾಂತರ್ಯಾಮಿಯು, ಸರ್ವೋತ್ತಮನು, ಸರ್ವ ಸದ್ಗುಣಪೂರ್ಣನು, ಸರ್ವದೋಷ ವಿವರ್ಜಿತನು, ಸರ್ವತಂತ್ರ ಸ್ವತಂತ್ರನು ಎಂದು ತಿಳಿದು ಜ್ಞಾನಭಕ್ತಿ ವಿರಕ್ತಿಗಳ ಬಲದಿಂದ ಆ ವಿಚಾರವನ್ನು ಹೆಚ್ಚು ಹೆಚ್ಚಾಗಿ ಉಪಾಸನೆ ಮಾಡುತ್ತಾ ಆ ಪರಮಪುರುಷನ ಪರಮಾನುಗ್ರಹಕ್ಕೆ ಪಾತ್ರನಾಗಬೇಕು. ತಾಯೇ, ಕರ್ಮಪಾಶ ಬದ್ಧನಾದ ಜೀವನು ಸಂಸಾರ ತಾಪಗಳನ್ನು ನೀಗಿಕೊಂಡು ಬಂಧ ನಿವೃತ್ತಿ ಹೊಂದುವ ಮಾರ್ಗವು ಇದಕ್ಕಿಂತ ಮತ್ತೊಂದಿಲ್ಲ, ಇದನ್ನು ತಿಳಿ ಎಂದು ಕಪಿಲರೂಪಿ ಪರಮಾತ್ಮನು ತನ್ನ ತಾಯಿಗೆ ನಿರೂಪಿಸಿದನು. ಕಪಿಲರೂಪಿ ಪರಮಾತ್ಮನು ತನ್ನ ಬೋಧನೆಯನ್ನು ಮುಂದುವರಿಸಿ, ತಾಯೇ, ಕಾಲವೆಂಬುವುದು 25 ತತ್ವಗಳೊಂದೆಂದು ಹಿಂದೆ ಹೇಳಿದನಲ್ಲವೇ? 25 ತತ್ವಗಳಲ್ಲಿ ಇದು ಒಂದು. ಕಾಲ ಕೂಡ ಕಾಲ ಒಂದು 25ರಲ್ಲಿ ಅದೊಂದು ಸೇರಿದೆ ಹೇಳಿದನಲ್ಲವೇ? ಇದನ್ನು ಭಗವತ್ ರೂಪವೆಂದೇ ತಿಳಿಯಬೇಕು. ಲೋಕದಲ್ಲಿ ಸಕಲ ಕಾರ್ಯಗಳು ಈ ಕಾಲವನ್ನು ಅನುಸರಿಸಿಯೇ ನಡೆಯುವವು. ಸಕಲ ಪ್ರಾಣಿಗಳು ಕಾಲಕ್ಕೆ ವಶರಾಗಿಯೂ ಪ್ರೇರಿತರಾಗಿಯೂ ಕಾರ್ಯಗಳನ್ನು ನಡೆಸುತ್ತಿದ್ದರೂ ಅದರ ಶಕ್ತಿಯನ್ನು ತಿಳಿಯಲಾರರು. ಜೀವಾತ್ಮರು ತಮ್ಮ ದೇಹ ಯಾತ್ರೆಗಾಗಿ ಗಳಿಸುವ ಸಕಲ ವಸ್ತುಗಳು ಕಾಲವಶದಿಂದಲೇ ಲಭ್ಯವಾಗಿರುವವು. ಕಾಲರೂಪಿ ಪರಮಾತ್ಮನು ಅವುಗಳ ಸೃಷ್ಟಿಗೆ ಹೇಗೋ ಅವುಗಳ ನಾಶಕ್ಕೂ ಹಾಗೆ ಕಾರಣನಾಗಿರುವನು. ಈ ಮೂಲ ಕಾರಣವನ್ನು ತಿಳಿಯದೆ ಅಜ್ಞಾನಿಯಾದ ಪ್ರಾಣಿಯು ಹೆಂಡತಿ, ಮಕ್ಕಳು, ಪರಿವಾರ, ಆಸ್ತಿ ಪಾಸ್ತಿ, ಮನೆ ಮಠಗಳು ಇವುಗಳನ್ನು ತಾನು ಸಂಪಾದಿಸುವನೆಂದು ಕಳೆದುಕೊಳ್ಳುವನೆಂದು ಅಭಿಮಾನವನ್ನು ವಹಿಸಿ ವೃಥಾ ಸುಖ ದುಃಖಗಳನ್ನು ಅನುಭವಿಸುವನು. ಇಂದ್ರಿಯ ಚಾಪಲ್ಯಕ್ಕೆ ವಶನಾಗಿ ಅವನು ಪರಸತಿ ಪರದ್ರವ್ಯ ಇವುಗಳ ಮೋಹಕ್ಕೆ ಬಲಿಬಿದ್ದು ಮಾಡುವ ಪಾಪ ಕಾರ್ಯಗಳು ಲೆಕ್ಕವಿಲ್ಲದಷ್ಟು. ಇವುಗಳನ್ನು ತನ್ನ ಚಾತುರ್ಯದಿಂದ ಸಾಧಿಸಿದನೆಂದುಕೊಳ್ಳುವ ಮನುಷ್ಯ ಪ್ರಾಣಿಯು ಆ ಪಾಪ ಕಾರ್ಯಗಳಿಗಾಗಿ ಉಂಟಾಗುವ ರೌರವಾದಿ ನರಕಗಳ ದುಃಖಾನುಭವವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅಮ್ಮ, ಜೀವಿತ ಕಾಲದಲ್ಲಿ ಕುಟುಂಬ ಭರಣಕ್ಕಾಗಿಯೂ ಇಂದ್ರಿಯ ಚಾಪಲ್ಯವನ್ನು ಪೂರ್ಣಗೊಳಿಸಿಕೊಳ್ಳಲಿಕ್ಕಾಗಿಯೂ ಮಾಡಿದ ಪಾಪಗಳಿಗಾಗಿ ಜೀವನು ಕುಂಭೀಪಾಕ, ಆಸೀಪತ್ರವನ ಮುಂತಾದ ಘೋರ ನರಕಗಳಲ್ಲಿ ಪಡುವ ಯಾತನೆಗಳ ಬಾಧೆಯನ್ನು ತಪ್ಪಿಸಿಕೊಳ್ಳಬೇಕಾದರೆ ಇರುವ ಒಂದೇ ಮಾರ್ಗವು ಭಗವದುಪಾಸನೆ, ಭಗವನ್ ನಾಮಸ್ಮರಣೆ. ಸರ್ವಭೂತಗಳಲ್ಲೂ ಅಂತರಾತ್ಮನಾಗಿರುವ ಆ ದಯಾಮಯನನ್ನು ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ಸ್ಮರಿಸುತ್ತಾ ಪರದ್ರೋಹ, ಪರಪೀಡೆ, ಪ್ರಾಣಿಹಿಂಸೆ ಮುಂತಾದ ದುಷ್ಕಾರ್ಯಗಳಿಂದ ವಿಮುಖನಾಗಿರುವುದು. ಕುಟುಂಬ ಪೋಷಣೆಯು ಗೃಹಸ್ಥ ಧರ್ಮವೇ ಆದರೂ ಅದಕ್ಕಾಗಿ ದುಸ್ಸಂಗ, ದುಷ್ಕಾರ್ಯ ಪ್ರವರ್ತನೆ ಇವುಗಳಿಂದ ಪಾಪ ಸಂಘಟನೆ ಮಾಡಿಕೊಳ್ಳುವುದು ಪುನಃ ಪುನಃ ಜನ್ಮವೆತ್ತಿ ದುಃಖಾನುಭವ ಮಾಡುವ ಮೂಲ ಬೀಜವಾಗಿರುವುದು. ಇದನ್ನು ವಿವೇಕವುಳ್ಳ ಪ್ರಾಣಿಗಳು ಅಗತ್ಯ ತಿಳಿದು ಜಾಗೃತರಾಗಬೇಕು. ಪುನರ್ಜನ್ಮವೆಂಬುದು ಬಹು ಸಾಮಾನ್ಯ ವಿಚಾರ ಎಂದು ಅಜ್ಞಾನಿಗಳು ಭಾವಿಸುತ್ತಾರೆ. ಹುಟ್ಟಿದವನು ಸಾಯಬೇಕಾದುದು ಹೇಗೆ ವಿಧಿಯೋ, ಸತ್ತವನು ಹುಟ್ಟಬೇಕಾದುದು ಹಾಗೆಯೇ ಸ್ವಾಭಾವಿಕ ವಿಚಾರವೇ ಎಂದು ಅವರು ಇದನ್ನು ಬಹಳ ಲಘುವಾಗಿ ತಿಳಿಯುತ್ತಾರೆ. ಆದರೆ ಪುನಃ ಪುನಃ ಜನ್ಮವೆತ್ತುವಾಗ
ವಿವಿಧ ಸ್ತ್ರೀ ದೇಹಗಳ ಗರ್ಭದಲ್ಲಿ ಅನುಭವಿಸಬೇಕಾದ ದುಃಖವು ನರಕಕ್ಕಿಂತಲೂ ಘೋರ ದುಃಖದಾಯಕ ವಿಚಾರವೆಂಬುದು ಆ ಮೂಢರಿಗೆ ತಿಳಿಯದು. ಜನ್ಮ ಜನ್ಮಾಂತರಗಳಲ್ಲಿ ತಾನು ಆಚರಿಸಿದ ಅನೇಕ ದುಷ್ಕರ್ಮಗಳ ಫಲವಾಗಿ ಅಗಾಧ ನರಕ ಯಾತನೆಗಳನ್ನು ಅನುಭವಿಸಿ ಕೊನೆಯಲ್ಲಿ ಆ ದುಷ್ಕರ್ಮ ಶೇಷದಿಂದಲೇ ಜೀವಾತ್ಮನು ಗರ್ಭವಾಸ ದುಃಖಕ್ಕೆ ಭಾಗಿಯಾಗುವನು. ಜೀವನು ಮೊದಲು ಪುರುಷನ ಆಹಾರ ಮೂಲಕವಾಗಿ ಅವನ ವೀರ್ಯವನ್ನು ಸೇರಿ ಅವನಿಂದ ಸ್ತ್ರೀ ಗರ್ಭವನ್ನು ಸೇರಿ ಅಲ್ಲಿ ಒಂದು ರಾತ್ರಿಯಲ್ಲಿ ಸ್ತ್ರೀ ರಜದಲ್ಲಿ ಮಿಳಿತವಾಗಿ ಕಲಲವೆನ್ನೆನಿಸಿಕೊಂಡು ಪಂಚರಾತ್ರಿಗಳಲ್ಲಿ ಬುದ್ಬುದ ರೂಪದಿಂದ ಹೊಂದಿ ದಶರಾತ್ರಿಗಳಲ್ಲಿ ಮಾಂಸಪಿಂಡವಾಗಿ ಮಾರ್ಪಟ್ಟು ಬೆಳೆಯತೊಡಗುವನು. ಮೊದಲನೆಯ ತಿಂಗಳಲ್ಲಿ ಆ ಮಾಂಸಪಿಂಡದಲ್ಲಿ ತಲೆಯು, ಎರಡನೆಯ ತಿಂಗಳಲ್ಲಿ ಕೈಕಾಲು ಮೊದಲಾದ ಅವಯವಗಳು, ಮೂರನೆಯ ತಿಂಗಳಲ್ಲಿ ಉಗುರು, ಕೂದಲು, ಎಲುಬು, ತೊಗಲು ಮುಂತಾದವು, ನಾಲ್ಕನೆಯ ತಿಂಗಳಲ್ಲಿ ಸ್ತ್ರೀ ಪುರುಷ ಲಿಂಗಭೇದ ಸೂಚಕ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು ಮುಂತಾದ ರಂಧ್ರಗಳು ಏರ್ಪಡುವವು. ಈ ವೇಳೆಗಾಗಲೇ ಸಪ್ತಧಾತುಗಳು ಉತ್ಪತ್ತಿಯಾಗಿ ಐದನೆಯ ತಿಂಗಳಲ್ಲಿ ಹಸಿವು ಬಾಯಾರಿಕೆಗಳು ಆರಂಭಿಸುವವು. ಆರನೆಯ ತಿಂಗಳಲ್ಲಿ ಗರ್ಭಸ್ಥ ಶಿಶುವು ಹೊಟ್ಟೆಯ ಬಲಭಾಗಕ್ಕೆ ತಿರುಗಿಕೊಂಡಿದ್ದು ಅಲ್ಲಿ ತಾಯಿಯ ಸೇವಿಸುವ ಖಾರ, ಹುಳಿ, ಉಪ್ಪು ಮುಂತಾದ ಆಹಾರಾದಿಗಳ ಮೂಲಕವಾಗಿಯೂ ಗರ್ಭಕೋಶದಲ್ಲಿರುವ ಇಕ್ಕಟ್ಟಿನ ಮೂಲಕವೂ ಅಸಹ್ಯವಾದ ಹಿಂಸೆಗೆ ಒಳಗಾಗಿ ನರಳುತ್ತಿರುವುದು. ಆ ಗರ್ಭಗುಳಿಯಲ್ಲಿ ಸ್ವಾಭಾವಿಕವಾಗಿರುವ ಅನೇಕ ಕ್ರಿಮಿಗಳು ಮೃದು ದೇಹದ ಆ ಶಿಶುವನ್ನು ಕಚ್ಚುತ್ತಿರಲು ಉಂಟಾಗುವ ಹಿಂಸೆಯು ಅಸಹನೀಯವಾದುದು. ಆಗ ಜನ್ಮಾಂತರದಲ್ಲಿ ತಾನು ಮಾಡಿದ ದುಷ್ಕರ್ಮಗಳ ಅರಿವು ಉಂಟಾಗಿ ಪಶ್ಚಾತ್ತಾಪದಿಂದ ನಿಟ್ಟುಸಿರು ಬಿಡುತ್ತಾ ಆ ಶಿಶುವು ಕ್ಷಣ ಮಾತ್ರವೂ ಮನಸ್ಸಮಾಧಾನವಿಲ್ಲದೆ ತತ್ತರಿಸುತ್ತಿರುವುದು. ಏಳನೆಯ ತಿಂಗಳಲ್ಲಿ ತನಗೆ ಮುಂದೆ ಉಂಟಾಗುವ ಸುಖದುಃಖಗಳ ಅರಿವು ಸ್ಮರಣೆಗೆ ಬಂದು ತಾನು ಬುದ್ಧಿಗೆಟ್ಟು ಮಾಡಿದ ಮಹಾಪರಾಧಗಳನ್ನು ಕ್ಷಮಿಸಿ ಕಾಪಾಡೆಂದು ಜಗದ್ರಕ್ಷಕನಾದ ಆ ಸ್ವಾಮಿಯನ್ನು ಸ್ತೋತ್ರ ಮಾಡುತ್ತಿರುವ ಜೀವನು ಗರ್ಭದ ಆ ಸಂಕೋಚ ಸ್ಥಳಗಳಲ್ಲಿ ಮಲಮೂತ್ರ ಪೂರಿತ ಆ ಕುಳಿಯಲ್ಲಿ 8-9ನೆಯ ತಿಂಗಳುಗಳನ್ನು ಬಹು ದುಃಖದಿಂದ ಕಳೆದು ಮುಂದೆ ಯೋನಿ ಮುಖದಿಂದ ಯೋಗ್ಯ ಕಾಲದಲ್ಲಿ ಸೂತಿಕ ವಾಯುವಿನಿಂದ ಹೊಡೆಯಲ್ಪಟ್ಟು ಭೂಪತನವಾಗಿ ಆ ಆಯಾಸದಿಂದ ಮೂರ್ಛೆ ಹೊಂದಿದಂತೆಯೇ ಇರುವನು. ಅಮ್ಮ, ಈ ಗರ್ಭವಾಸ ದುಃಖಾನುಭವದಿಂದ ಪಾರಾಗಬೇಕೆಂಬುದೇ ವಿವೇಕವುಳ್ಳ ಸಕಲ ಪ್ರಾಣಿಗಳ ಮುಖ್ಯೋದ್ದೇಶವೂ ಆಗಿರಬೇಕು. ಜನನವಾದ ತರುವಾಯಿ ಕೇವಲ ಆಜ್ಞಾವಸ್ಥೆಯಲ್ಲೂ ಪರಾಧೀನತಾ ಸ್ಥಿತಿಯಲ್ಲೂ ಆ ಜೀವಾತ್ಮನು ಶಿಶು ಬಾಲ್ಯಾದಿ ವಯಸ್ಸುಗಳಲ್ಲಿ ಪಡುವ ಹಿಂಸೆಯು ಬಹು ಪರಿತಾಪಕವಾಗಿರುವುದು. ಬಾಲ್ಯ ಕಳೆದು ಯೌವನ ಪ್ರಾಪ್ತಿಯಾಯಿತೆಂದರೆ ಹಿಂದಿನ ಸಕಲ ವಿಚಾರಗಳು ಮರೆತು ಮದೋನ್ಮತ್ತನಾಗಿ ವಿಷಯಾಭಿಲಾಷೆಯಿಂದ ಸದಾ ಸ್ತ್ರೀ ವಿಷಯಕ ಚಿಂತನೆ, ಆ ವರ್ಣಗಳೆಲ್ಲ ಗ್ರಂಥಾದಿಗಳ ಪಠನೆ, ತನ್ನಂತೆಯೇ ವಿಷಯಾಭಿಲಾಷಿ ಮನುಷ್ಯರ ಸಂಘದಿಂದ ದುಷ್ಟ ಸ್ತ್ರೀ ಸಂಪರ್ಕ ಇವುಗಳಲ್ಲೇ ಮಗ್ನನಾಗಿ ಸ್ತ್ರೀ ಜನರ ಕ್ರೀಡಾ ಮೃಗವಾಗಿ ಕಾಲಯಾಪನೆ ಮಾಡುವನು. ತಾಯೇ, ಅಜ್ಞಾನದಿಂದ ಆವೃತರಾಗಿ ಸದಾ ಅರ್ಥಕಾಮಾದಿಗಳ ಲಾಭದಲ್ಲೇ ಆಸಕ್ತರಾಗಿ ತಮ್ಮ ಜೀವಿತಗಳನ್ನು ವ್ಯರ್ಥಪಡಿಸಿಕೊಳ್ಳುವ ಇಂತಹ ಮಾನವರು ಸದ್ಗತಿಯನ್ನು ಕಾಣದೆ ಪುನಃ ಪುನಃ ಜನನ ಮರಣಾದಿ ಚಕ್ರದಲ್ಲೇ ತೊಳಲುತ್ತಿರುವರು. ಆದರೆ ಯಾವ ವಿವೇಕಿಯು ಸರ್ವ ಜಗತ್ಪಿತನು, ಸರ್ವಜ್ಞನು, ಲೋಕದ ಬಂಧ ಮೋಕ್ಷಾದಿಗಳಿಗೆ ಕಾರಣನು, ಸರ್ವ ನಿಯಾಮಕನು, ರಮಾ ಬ್ರಹ್ಮಾದಿಗಳಿಗೂ ಅಧಿಪತಿಯು, ಸೃಷ್ಟಿ ಸ್ಥಿತಿ ಸಂಹಾರಾದಿಗಳಿಗೆ ಕರ್ತನೂ ಆಗಿರುವ ಅಂತಹ ಪರಮಪುರುಷನ ಸಾನ್ನಿಧ್ಯವನ್ನು ಸೇರಬಯಸಿ ಅದನ್ನು ಈಗ ಪಡೆದಿರುವ ಈ ಜನ್ಮದಲ್ಲೇ ಸಾಧಿಸಬೇಕು ಎಂದು ನಿಶ್ಚಯಿಸುವನು. ಅವನು ಅದಕ್ಕಾಗಿ ತಕ್ಕಷ್ಟು ಪ್ರಯತ್ನಿಸಬೇಕು. ಅಹಂಕಾರ ಮಮಕಾರಗಳನ್ನು ತ್ಯಜಿಸಿ ಇಂದ್ರಿಯಗಳನ್ನು ಮನಸ್ಸನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ತಾನು ಮಾಡುವ ಸಕಲ ಕರ್ಮಗಳನ್ನು ಭಗವದರ್ಪಣೆ ಬುದ್ಧಿಯಿಂದ ಮಾಡುತ್ತಾ ಬರಬೇಕು. ಅಮ್ಮ, ಆ ಪ್ರಾಜ್ಞಳಾದ ನಿನಗೆ ಇನ್ನು ಹೆಚ್ಚು ಹೇಳಬೇಕಾದುದೇನಿದೆ? ನೀನು ಸಮಸ್ತ ಭೂತಗಳ ಹೃದಯ ಕಮಲದಲ್ಲಿ ನೆಲೆಗೊಂಡಿರುವ ಆ ಪುಣ್ಯಮೂರ್ತಿಯಾದ ಭಗವಂತನಲ್ಲಿ ದೃಢ ಭಕ್ತಿಯಿಟ್ಟು ಪೂರ್ಣ ಮನಸ್ಸಿನಿಂದ ಆತನನ್ನು ಮೊರೆಹೊಕ್ಕು ಸದ್ಗತಿಯನ್ನು ಹೊಂದು. ಮೋಕ್ಷ ಹೊಂದಲು ಅನೇಕ ಮಾರ್ಗಗಳಿರಬಹುದು, ಆದರೆ ಅನನ್ಯ ಭಕ್ತಿಗಿಂತಲೂ ಸುಲಭವಾದ ಮಾರ್ಗ ಮತ್ತೊಂದಿಲ್ಲ ಎಂದು ನಂಬು. ದೇಹಾತ್ಮಾಭಿಮಾನವಿರುವವರಿಗೆ ಸಂಸಾರ ಬಂಧನವು ಬಿಡುಗಡೆಯಾಗಲಾರದು. ಆದುದರಿಂದ ಅದನ್ನು ಮೊದಲು ನೀಗಿ ನಾನು ಈವರೆಗೆ ಹೇಳಿದಂತಹ ಈ ಪರಾತ್ಪರ ವಸ್ತುವಿನ
ಮಹಾತ್ಮ್ಯ ಜ್ಞಾನಪೂರ್ವಕವಾದ ಭಕ್ತಿ ಮಾರ್ಗದಲ್ಲಿ ನಿಶ್ಚಲ ಮನಸ್ಸುಳ್ಳವಾಗಿ ಸದ್ಗತಿಯನ್ನು ಗಳಿಸಿಕೋ. ತಾಯೇ, ನೀನು ಅಪೇಕ್ಷಿಸುವುದರಿಂದ ತಂದೆಯ ಆದೇಶಾನುಸಾರ ಈ ವಿಚಾರಗಳನ್ನು ನಿನಗೆ ತಿಳಿಸಿದ್ದೇನೆ. ವಿಚಿತ್ರ ಗತಿಯುಳ್ಳ ಈ ಸಾಂಸಾರಿಕ ಯಾತ್ರೆಯಲ್ಲಿ ಈ ವೇದಾಂತಾರ್ಥ ವಿಚಾರಗಳು ಅನೇಕರಿಗೆ ರುಚಿಸಲಾರವು. ಆದುದರಿಂದ ಈ ವಿಚಾರಗಳನ್ನು ವಿನಯಗುಣವಿಲ್ಲದವರು, ಮೂರ್ಖರು, ಆಚಾರಹೀನರು, ಡಾಂಬಿಕರು, ವಿಷಯಾಸಕ್ತರು, ಭಗವದ್ಭಕ್ತಿ ವಿಹೀನರು, ನನ್ನ ಭಕ್ತರನ್ನು ವಿರೋಧಿಸುವ ಕ್ರೂರ ಸ್ವಭಾವಿಗಳು, ಶ್ರದ್ಧಾವಿಹೀನರು ಇಂಥವರಿಗೆ ಉಪದೇಶಿಸಬಾರದು. ಆದರೆ ಯಾರು ಶಾಂತರೋ, ಶ್ರದ್ಧಾಭಕ್ತಿಯುಕ್ತರೋ, ಸದಾಚಾರ ನಿಷ್ಠರೋ, ವಿರಕ್ತರೋ, ಲೋಕದಲ್ಲಿನ ಸಮಸ್ತ ವಸ್ತುಗಳಿಗಿಂತಲೂ ಪರಾತ್ಪರ ವಸ್ತುವು ಪುರುಷೋತ್ತಮನೂ ಆದ ನನ್ನನ್ನೇ ಹೆಚ್ಚೆಂದು ಭಾವಿಸುವರೋ ಅಂತಹ ಸಾಧುಚಿತ್ತರು ಈ ವಿಚಾರಗಳನ್ನು ಕೇಳಿ ಸಂತೋಷಿಸುವರು. ಅಂಥವರಿಗೆ ಮನಸ್ಸು ಸದಾ ನನ್ನಲ್ಲೇ ರಮಿಸುವುದು. ಅವರು ಅಂತ್ಯದಲ್ಲಿ ನನ್ನನ್ನೇ ಸೇರುವರು ಎಂದು ಬೋಧಿಸಿದನು. ಭಕ್ತ ಶಿರೋಮಣಿಯಾದ ವಿದುರನೇ, ಕೇಳು. ಕಪಿಲರೂಪಿ ಭಗವಂತನು ಬೋಧಿಸಿದ ಈ ವೇದಾಂತ ವಿಚಾರವನ್ನು ಜ್ಞಾನೋಪದೇಶವನ್ನು ಕೇಳಿ ದೇವಹೂತಿ ದೇವಿಯು ಪರಮ ಸಂತುಷ್ಟಳಾದಳು. ಎಲೈ ಪರಮಪುರುಷನೇ, ನಿನ್ನ ನಾಭಿ ಕಮಲದಲ್ಲಿ ಉತ್ಪನ್ನನಾದ ಬ್ರಹ್ಮದೇವನು ಕೂಡ ನಿನ್ನನ್ನು ಪ್ರತ್ಯಕ್ಷ ನೋಡಲಾರದೆ ಧ್ಯಾನದಿಂದಲೇ ನಿನ್ನನ್ನು ಸಾಕ್ಷಾತ್ಕರಿಸಿಕೊಂಡನು. ಹೀಗಿರುವಲ್ಲಿ ಅಂತಹ ಪೂರ್ಣ ಕಾಮನಾದ ನೀನು ದೀನಳಾದ ನನಗೆ ದರ್ಶನವಿತ್ತದ್ದು ಮಾತ್ರವಲ್ಲ, ನನ್ನ ಉದರದಲ್ಲೇ ಜನ್ಮಗೊಂಡು ನನ್ನ ಜೀವಿತವನ್ನೇ ಪರಮ ಎನಿಸಿರುವೆ. ನಿನ್ನ ಅವತಾರದ ಮುಖ್ಯೋದ್ದೇಶವನ್ನು ಆಜ್ಞಳು ಅನನ್ಯಗತಿಗಳು ಆದ ನನಗೆ ತತ್ವಬೋಧೆ ಮಾಡುವುದರ ಮೂಲಕ ನೆರವೇರಿಸಿದ ನೀನು ನಾನು ಮುಕ್ತಿ ಹೊಂದುವ ಸುಲಭೋಪಾಯವನ್ನು ಬೋಧಿಸಿ ನನ್ನನ್ನು ಉದ್ಧರಿಸಿದೆ. ಒಂದೇ ಒಂದು ಬಾರಿ ನಿನ್ನ ನಾಮೋಚ್ಚರಣೆ ಮಾಡಿದರೂ, ನಿನ್ನ ಸತ್ಕಥೆಗಳನ್ನು ಶ್ರವಣ ಮಾಡಿದರೂ, ನಿನ್ನ ಸ್ವರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸಿದರೂ ಎಂತಹ ನೀಚನಾದರೂ ಸದ್ಗತಿಯನ್ನು ಹೊಂದುವನು. ಹೀಗಿರುವಲ್ಲಿ ನಿನ್ನನ್ನು ಪುತ್ರನಾಗಿ ಪಡೆದು ನಿನ್ನ ದಿವ್ಯಮಂಗಳ ವಿಗ್ರಹವನ್ನು ಕಣ್ಣಾರ ನೋಡಿ ಸುಖಾನುಭವ ಮಾಡಿದ ನನಗೆ ನಿನ್ನ ಅನುಗ್ರಹದಿಂದ ಮುಕ್ತಿಯುಂಟಾಗುವುದರಲ್ಲಿ ಸಂದೇಹವೇನಿದೆ? ಓ ಪರಮಪುರುಷ, ಯಾವನ ನಾಲಿಗೆಯಲ್ಲಿ ನಿನ್ನ ಪುಣ್ಯ ನಾಮಾಕ್ಷರಗಳು ಉಚ್ಚಾರವಾಗುವವೋ ಅವನು ಚಂಡಾಲನಾಗಿದ್ದರೂ ಅವನನ್ನು ಮಹಾತ್ಮನೆನ್ನಬೇಕು. ಅಂತ್ಯಕಾಲದಲ್ಲಿ ನಿನ್ನ ನಾಮಕೀರ್ತನವು ಯಾವ ಪುಣ್ಯಾತ್ಮನಿಗೆ ಒದಗುವುದೋ ಅವನು ತನ್ನ ಯಾವುದೋ ಜನ್ಮದಲ್ಲಿ ವಿಶೇಷ ತಪಸ್ಸಂಪನ್ನನು, ಯಜ್ಞಯಾಗಾದಿ ಸತ್ಕರ್ಮನಿಷ್ಠನು, ವೇದಾಧ್ಯಯನಶೀಲನು, ದಾನಧರ್ಮಾದಿ ಸತ್ಕಾರ್ಯ ನಿರತನು ಆಗಿದ್ದಿರಲ್ಲದೆ ಆ ಮಹಿಮೆಯನ್ನು ಹೊಂದಲು ಸಾಧ್ಯವಿಲ್ಲ. ಪರಮ ದುರ್ಲಭವಾದ ನಿನ್ನ ನಾಮಸ್ಮರಣೆಯನ್ನು ಅಂತ್ಯಕಾಲದಲ್ಲಿ ಪಡೆಯುವರು ಪರಮಧನ್ಯರು. ಸರ್ವ ಜೀವಿಗಳಿಗೂ ಅಂತರ್ಯಾಮಿಯೂ ಸರ್ವ ಪ್ರೇರಕನೂ ಲೋಕಪೂಜ್ಯನೂ ಆದ ಮಹಾಪುರುಷನಾದ ನಿನ್ನನ್ನು ಮರೆಹೋಗುವನು ಎಂದು ದೇವಹೂತಿ ದೇವಿಯು ನುಡಿಯುತ್ತಾ ನೋಡುತ್ತಿದ್ದಂತೆಯೇ ಭಗವಾನನು ಅಂತರ್ಧಾನನಾಗಿ ಹೊರಟು ಹೋದನು. ಕಪಿಲರು ಮಗ ಆದ್ರೂ ಕೂಡ ಅಂತರ್ಧಾನ ಆಗೋಗ್ಬಿಡ್ತಾನೆ. ತರುವಾಯಿ ಆ ಮಹಾಮಾತೆಯು ಸರಸ್ವತಿ ನದಿ ತೀರದ ತನ್ನ ಆಶ್ರಮದಲ್ಲಿ ದೃಢ ಮನಸ್ಸಿನಿಂದ ಭಗವದ್ಧ್ಯಾನ ತತ್ಪರಳಾಗಿ ಕೆಲವು ದಿನಗಳವರೆಗೆ ವಾಸಿಸಿದ್ದಳು. ತ್ರಿಸಂಧ್ಯಾ ಕಾಲಗಳಲ್ಲೂ ಸ್ನಾನ ಮಾಡಿ ನಾರುಮಡಿಯನ್ನುಟ್ಟು ಆಹಾರ ನಿಯಮನ ಮುಂತಾದ ವ್ರತ ನಿಷ್ಠೆಯುಳ್ಳವಳಾಗಿ ದೃಢಭಕ್ತಿಯಿಂದ ಭಗವಂತನ ನಾಮಾವಳಿಗಳನ್ನು ಸದಾ ಧ್ಯಾನಿಸುತ್ತಾ ಆಶ್ರಮದ ಸಕಲ ವಸ್ತುಗಳ ವಿಷಯದಲ್ಲೂ ಅಭಿಮಾನವನ್ನು ತ್ಯಜಿಸಿ ಭಗವದುಪಾಸನೆ ಎಂದರಲ್ಲೇ ಮನಸ್ಸಿಟ್ಟು ತಪೋನಿರತಳಾಗಿದ್ದಳು. ಪತಿ ವಿರಹದೊಂದಿಗೆ ಈ ಪುತ್ರ ವಿರಹ ದುಃಖವು ಪ್ರಾಪ್ತವಾದರೂ ಆ ಸಾಧ್ವಿಮಣಿಯು ಅವರಿಗೆ ತಾನು ಪಡೆದ ಬೋಧನೆಯ ಫಲವಾಗಿ ಗಳಿಸಿದ ಜ್ಞಾನದಿಂದ ಚಿತಮನಸ್ಕಳಾದ ಭಗವದವತಾರಿಯಾದ ತನ್ನ ಪುತ್ರನ ಪ್ರಸನ್ನ ಮುಖಕಮಲ, ಆತನ ದಿವ್ಯ ಸ್ವರೂಪ, ದೇವತೆಗಳಿಗೂ ಅಲಭ್ಯವಾದ ಆತನ ದಿವ್ಯ ದೇಹ ಸೌಂದರ್ಯ ಇವುಗಳನ್ನೇ ತನ್ನ ಧ್ಯಾನ ವಿಷಯಕ ಸಾಮಗ್ರಿಗಳನ್ನಾಗಿ ಮಾಡಿಕೊಂಡು ಸದಾ ಭಗವದ್ಧ್ಯಾನ ತತ್ಪರಳಾಗಿದ್ದಳು. ಹೀಗೆ ಸದಾ ಕಾಲದಲ್ಲೂ ಭಗವದ್ಧ್ಯಾನ, ಭಗವನ್ನಾಮೋಚ್ಚರಣೆ, ಭಗವತ್ ಚಿಂತನೆ ಮುಂತಾದವುಗಳಲ್ಲಿ ಮಗ್ನರಾಗಿ ಮಹಾನಂದ ಸ್ವರೂಪನಾದ ಭಗವಂತನಲ್ಲೇ ಎಡಬಿಡದ ಚಿತ್ತವೃತ್ತಿಯುಳ್ಳವಳಾದ ಆ ಪುಣ್ಯವತಿಯು ಮಹಾಯೋಗಿಗಳಿಗೂ ದುರ್ಲಭವೆನಿಸಿದ ಯೋಗ ಮಾರ್ಗವನ್ನು ಅವಲಂಬಿಸಿ ಮುಕ್ತಿ ಸಾಮ್ರಾಜ್ಯವನ್ನು ಸೂರೆಗೊಂಡಳು. ವಿದುರ, ಮಹಾತ್ಮಳಾದ ದೇವಹೂತಿ ದೇವಿಯು ಈ ಪುಣ್ಯ ಚರಿತ್ರೆಯನ್ನು ಕೇಳಿದೆಯಲ್ಲವೇ? ಈ ಕಪಿಲರೂಪಿ ಪರಮಾತ್ಮನ ಮತ್ತು
ದೇವಹೂತಿಯರ ಸಂವಾದ ರೂಪವಾದ ಲೋಕ ಪಾವನಕರವಾದ ಈ ವಿಚಾರವನ್ನು ಯಾರು ಕೇಳುವರೋ, ಯಾರು ಹೇಳುವರೋ ಅವರು ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿಯೋಗವನ್ನು ಹೊಂದಿ ಆ ಪರಮಪುರುಷನ ಪಾದ ಮೂಲವನ್ನು ಸೇರುವರು ಎಂದು ಮೈತ್ರೇಯ ಮಹರ್ಷಿಗಳು ವಿದುರನನ್ನು ಕುರಿತು ಹೇಳಿದ ವಿಚಾರವನ್ನು ಸುಖಮುನಿಯು ಪರೀಕ್ಷಿತ್ ರಾಜನಿಗೆ ನಿರೂಪಿಸಿದರೆಂದು ಸೂತ ಪುರಾಣಿಕರು ಸೌನಕಾದಿ ಮಹರ್ಷಿಗಳಿಗೆ ಹೇಳಿದರು. ಇಲ್ಲಿಗೆ ತೃತೀಯ ಸ್ಕಂದ ಸಮಾಪ್ತ. ಶ್ರೀಕೃಷ್ಣ ಅರ್ಪಣಮಸ್ತು.